ನಮಸ್ಕಾರ ಫ್ರೆಂಡ್ಸ್, ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಡೇ 7 21 ಡೇ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಮೊದಲಿಗೆ ಬೆಳಿಗ್ಗೆ ಮಾರ್ನಿಂಗ್ ಡ್ರಿಂಕು ತೊಗೊಳ್ಳೋವಂಥದ್ದು. ಆಮ್ಲ ಜ್ಯೂಸು 10 mlಗೆ 100 ml ವಾಟರ್ ಹಾಕ್ಕೊಂಡು ತೊಗೊಳ್ಳೋದು. ಬೆಚ್ಚಗಿರಲಿ ನೀರು ಅಥವಾ ಮಾಮೂಲಿ ರೂಮ್ ಟೆಂಪ್ರೇಚರ್ ನೀರಾದರೂ ಸಾಕು, ಅದನ್ನು ತೊಗೊಳ್ಳಿ. ಅದಾದಮೇಲೆ 1 ಲೀಟ್ರ್ ನೀರಿಗೆ 1 ಚಮಚ ಚಿಯಾ ಸೀಡ್ಸು 1 ಚಮಚ ಸಬ್ಜಾ ಸೀಡ್ಸ್ ಹಾಕಿ ನೆನೆಸಿಟ್ಕೊಂಡು ನೀರು ಕುಡಿಬೇಕಾದ್ರೆ ಅದನ್ನು ಕುಡಿಯೋದು. ಉಳಿದಿದ್ದು 2.5 ಲೀಟ್ರನ್ನ ಇದು ಮುಗಿದ್ಮೇಲೋ ಅಥವಾ ಮಧ್ಯ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಮತ್ತು ಬೆಳಿಗ್ಗೆ ತಿಂಡಿಗೆ ರಾಗಿ ಗಂಜಿ ತೊಗೊಂಡಿರೋದು. ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಸಣ್ಣ ರಾಗಿ ಮುದ್ದೆ, ಹುರುಳಿಕಾಳು ಊಸ್ಲಿ ಅಂತಿರಲ್ಲ ಪಲ್ಯ, ಮತ್ತು ಹುರುಳಿ ಸಾರು, ಮೊಳಕೆ ಕಟ್ಟಿದ್ದು ಹೆಸರು ಕಾಳು ಮತ್ತು ಸೌತೆಕಾಯಿ ತೊಗೊಂಡಿರೋವಂಥದ್ದು, ಮತ್ತು 1 ಲೋಟ ಮಜ್ಜಿಗೆ. ಅದಾದಮೇಲೆ ರಾತ್ರಿ ಊಟಕ್ಕೆ ರಾಗಿ ಗಂಜಿ ತೊಗೊಂಡಿರೋವಂಥದ್ದು. ಸೊ ನಾಳೆ ಡೇ 8 ಅಂದರೆ 1 ವೀಕ್ ಚಾಲೆಂಜ್ ಮುಗಿದು ಬೇರೆ ನೆಕ್ಸ್ಟ್ ವೀಕ್ ಸೆಕೆಂಡ್ ವೀಕ್ ಶುರು ಆಗ್ತಾಯಿದೆ. ಸೊ ಕೆಲವು ಡಯಟಲ್ಲಿ ಚೇಂಜಸ್ ಇರುತ್ತೆ, ಅದು ಏನು ಅಂತ ಹೇಳ್ತೀನಿ. ಮತ್ತು ಇದಲ್ಲದೆ ಆ್ಯಪಲ್ ಸೈಡರ್ ವಿನಿಗರ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿಂಡಿ ಊಟ ಮತ್ತು ಡಿನ್ನರ್ಗೂ ಮುಂಚೆ ಅರ್ಧ ಗಂಟೆ ಮುಂಚೆ 100 mlನ 10 ml ಆ್ಯಪಲ್ ಸೈಡರ್ ವಿನಿಗರ್ ಹಾಕ್ಕೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋವಂಥದ್ದನ್ನು ಮಾಡಬೇಕು. ಮತ್ತು ಯೋಗ ಇಲ್ಲ ಅಂತಂದರೆ ಎಕ್ಸಸೈಸು ಇಲ್ಲ ವಾಕಿಂಗು, 3ರಲ್ಲಿ ಯಾವುದಾದ್ರು ಒಂದನ್ನು ಅಂತೂ 20 ನಿಮಿಷ ಮಾಡಬೇಕಾಗುತ್ತೆ. ಮುಂಚೆನೂ ಮೊದಲನೇ ವೀಡಿಯೋದಲ್ಲೂ ಹೇಳಿದ್ದೀನಿ, ಇವಾಗಲೂ ಇನ್ನೊಂದು ಸಲ ಜ್ಞಾಪಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ನಾಳೆ ಎಷ್ಟು ವೆಯ್ಟ್ ಕಮ್ಮಿ ಆಗಿದೆ ಅನ್ನೋದನ್ನ. ಕಮ್ಮಿ ಆಗಿದೆಯೋ ಅಥವಾ ಅಷ್ಟೇ ನಿಂತಿದೆಯೋ ಗೊತ್ತಿಲ್ಲ, ಯಾಕಂದರೆ ನಾವೇನು ಡಯಟ್ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದಿದ್ದೀವಿ ಹೊರತು ಹಸಿವು ಅಂತ ಏನೂ ಮೋಸ ಆಗಿಲ್ಲ. ಸೊ ಏನಾಗಿರುತ್ತೆ ನಾಳಿನ ವೀಡಿಯೋದಲ್ಲಿ ನೋಡೋಣ ಅಂತೆ. ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.